ಅದಕ್ಕಾಗಿ ನಾನು ನೇರವಾಗಿ ಅದರ ಸಚಿವರು ಮಾನ್ಯ MB ಪಾಟೀಲ್ರಿಗೆ ಅವ್ರು ಸಮರ್ಥನೆ ಮಾಡ್ಕೋತಾರೆ. ನಾವು 5,000 ಕೋಟಿ ಬಿಸ್ನೆಸ್ ಮಾಡಬೇಕು, ಅದಕ್ಕಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅಂತಾರಾಷ್ಟ್ರ ಮಟ್ಟದಲ್ಲೂ ಒಬ್ಬರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡ್ಕೋತೀವಿ ಅಂತ ಸಮರ್ಥನೆ ಮಾಡ್ಕೋತೀರಿ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ನ ಇಡೀ ಭಾರತ ಒಪ್ಕೊಂಡಂಥದ್ದು, ಇಡೀ ಭಾರತದ ಮಹಾನಟ ನಟಿಯರೆಲ್ಲ ಒಪ್ಕೊಂಡಂಥದ್ದು ಡಾಕ್ಟರ್ ರಾಜ್ಕುಮಾರ್ನ. ಅವರು ನಂದಿನಿ ಹಾಲಿಗೆ ರಾಯಭಾರಿಯಾಗಿ ಕೆಲಸ ಮಾಡಿದಂಥ ಇತಿಹಾಸ ಇದೆ. ಅವರು ಯಾರಿಗೂ ರಾಯಭಾರಿಯಾಗಿ ಕೆಲಸ ಮಾಡಲಿಲ್ಲ, ಅದು ಉಚಿತವಾಗಿ, ಯಾವುದೇ ಹಣವಿಲ್ಲದೆ ಉಚಿತವಾಗಿ ರಾಯಭಾರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಂದಿನಿಗಾಗಿ ಮಾಡ್ತಾರೆ. ನಂದಿನಿ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅದರ ಪ್ರಾಡಕ್ಟ್ಗಳು ಹೋಗ್ತವೆ. ಆಗಿರುವಾಗ ಮಾನ್ಯ MB ಪಾಟೀಲ್ ಅವರೇ, ಈ ಥರ ವಿಚಾರದಲ್ಲಿ ಬಿಸ್ನೆಸ್ ಮಾಡಿ 5,000 ಕೋಟಿ ಮಾಡ್ತೀರೋ 10,000 ಕೋಟಿ ಮಾಡ್ತೀರೋ ಮಾಡಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ನಮ್ಮ ನೆಲದ, ನಮ್ಮ ನಾಡಿನ ಕನ್ನಡ ಚಿತ್ರರಂಗದ ಅನೇಕರು ಬ್ಯೂಟಿಗಳು ಇದ್ದಾರೆ ಕನ್ನಡದಲ್ಲಿ, ಅವರಿಗೆ ನೀವು ಆದ್ಯತೆ ಕೊಡಬೇಕು. ಈಗೇನು ಒಪ್ಪಂದ ಆಗಿದೆಯಲ್ಲ, ಆ ಒಪ್ಪಂದದಿಂದ ವಾಪಸ್ ಬಂದು ಕನ್ನಡದ ನಟರಿಗೋ ನಟಿಯರಿಗೋ ಅವಕಾಶ ಕೊಡುವಂಥ ಕೆಲಸ ಆಗಬೇಕು ಅನ್ನೋದರಲ್ಲಿ ನಾನು ರಾಜಿ ಇಲ್ಲ. ತಾವು ಎಷ್ಟು ನೀವು ಹೇಳಿದ್ದೀರಾ, ನಾವು ಬಸವಣ್ಣವರ ಶರಣರ ನಾಡಿನಿಂದ ಬಂದಂಥವ್ರು ಅಂತ ಹೇಳಿ, ಕನ್ನಡದ ಬಗ್ಗೆ ನಮಗೂ ಕಾಳಜಿ ಇದೆ ಅಂತ. ಇರಲಿ, ನಿಮ್ಮ ಕಾಳಜಿ ಒಪ್ಕೋತೀವಿ. ಆದರೆ ಕನ್ನಡಿಗರ ಬಗ್ಗೆ ಕಾಳಜಿ ಇರೋದಾದರೆ ನಮ್ಮ ಕನ್ನಡ ಚಿತ್ರರಂಗದ ಕನ್ನಡದ ಪ್ರತಿಭೆಗಳು ಯಾರಿಗೇನೂ ಕಡಿಮೆ ಇಲ್ಲ. ಅಷ್ಟು ಅದ್ಭುತವಾದ ಬ್ಯೂಟಿಗಳು ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ. ಅವನು ಯಾವನು ರಜನಿಕಾಂತ್, ಅವನು ಯಾವ ಸ್ಟೇಟನ್ನೋ ಗೊತ್ತಿಲ್ಲ. ಆ ರಜನಿಕಾಂತಿಗೆ ಕನ್ನಡದ ಹೆಣ್ಣುಮಕ್ಕಳು ಕಾಣಲಿಲ್ವ? ಆ ಬ್ಯೂಟಿ ಜೊತೆಯಲ್ಲಿ ಇವ್ರಿಗೇನು ಒಪ್ಪಂದವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಕ್ಷಣ ಅದನ್ನು ವಾಪಸ್ ಪಡೆದು ಕನ್ನಡದ ನಟಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸಚಿವರಿಗೆ ಮತ್ತು ಮೈಸೂರು ಸೋಪ್ ಕಾರ್ಖಾನೆಯ ಅಧ್ಯಕ್ಷರಿಗೆ ಮನವಿ ಮಾಡ್ಕೋತೀನಿ. ದಯವಿಟ್ಟು ನಿಮಗೆ ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದರೆ, ಕಳಕಳಿ ಇದ್ದರೆ, ಕನ್ನಡದ ಹೆಣ್ಣು ಮಕ್ಕಳಿಗೆ, ಕನ್ನಡದ ನಟ ನಟಿಯರಿಗೆ ಅದರಲ್ಲಿ ಅವಕಾಶ ಕೊಡಬೇಕು. ಅದರಲ್ಲಿ ಯಾರನ್ನಾದರೂ ರಾಯಭಾರಿಯಾಗಿ ಮಾಡ್ಕೋಬೇಕು. ಕನ್ನಡಿಗರ 6 ಕೋಟಿ ಹಣವನ್ನು ಯಾರೋ ಮಿಲ್ಕ್ ಬ್ಯೂಟಿ ತಗೊಂಡು ಹೋಗ್ತಾಳೆ ಅಂದರೆ ಕನ್ನಡದ ಹೆಣ್ಮಕ್ಳು, ಕನ್ನಡದ ನಟ ನಟಿಯರು ಅದನ್ನು ಹೆಂಗೆ ಸಹಿಸ್ಕೋಬೇಕು ಕನ್ನಡಿಗರು? ಇಲ್ಲ ನಮ್ಮಂಥ ಹೋರಾಟಗಾರರು ಹೆಂಗೆ ಸಹಿಸ್ಕೋಬೇಕು? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತಕ್ಷಣ ಅದನ್ನು ವಾಪಸ್ ಪಡೀರಿ. ಕನ್ನಡದ ಚಿತ್ರ ನಟಿಯರು ಏನಿದ್ದಾರೆ, ಕನ್ನಡದವ್ರು ಏನಿದ್ದಾರೆ, ಕನ್ನಡದ ಮಕ್ಕಳೇನಿದ್ದಾರೆ, ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ನೇರವಾಗಿ ಎಚ್ಚರಿಕೆ ಮತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ಅದನ್ನು ಮುಂದುವರಿಸಿರೆ ನಿಮ್ಮ ಆ ಕಾರ್ಖಾನೆ ಮತ್ತು ನಿಮ್ಮ ವಿರುದ್ಧ ಕರವೇ ಭಾರಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗತ್ತೆ. ತಾವೇನಾದರೂ ಈ ವಿಚಾರದಲ್ಲಿ MB ಪಾಟೀಲ್ ಜೊತೆಯಲ್ಲಿ ಮಾತಾಡುವಂಥದ್ದು, ಅವರಿಗೆ ಮನವಿಯನ್ನು ಕೊಡುವಂಥದ್ದು, ಇಲ್ಲಾಂದರೆ ಕಾರ್ಖಾನೆ ಅಧ್ಯಕ್ಷರು ಅಥವಾ MD ಅವರನ್ನ ಭೇಟಿಯಾಗಿ ಈ ವಿಚಾರದಲ್ಲಿ ನಾನು ಮಾತಾಡ್ತೀನಿ. ಬೆಳಗಿಂದ MB ಪಾಟೀಲ್ ಅವರ ದೂರವಾಣಿಗೆ ಪ್ರಯತ್ನ ಪಡ್ತಾ ಇದ್ದೀನಿ, ಸಿಕ್ಕಿಲ್ಲ. MB ಪಾಟೀಲ್ರು ನನ್ನ ಫೋನಿಗೆ ಸಿಕ್ಕಿರೆ ನಾನು ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ, ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಮಾನ್ಯ ಉತ್ತರ ಕರ್ನಾಟಕದ ಶಾಸಕರು ಅನಿಸುತ್ತೆ ಅಧ್ಯಕ್ಷರು, ಆ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀವಿ, ಸಚಿವರು ಕನ್ನಡಿಗರು ಅಪ್ಪಟ್ಟ, ನೀವು ಅಧ್ಯಕ್ಷರು ಕನ್ನಡಿಗರಿದ್ದೀರಿ, ಆ ಕಾಲದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ, ಉಪದೇಶ ಮಾಡಬೇಡಿ, ಬಸವಣ್ಣವರ ಅನುಯಾಯಿಗಳು ಅಂತ ಹೇಳಿ ಹೇಳ್ಕೊಳ್ತಾ ಯಾರೋ ಹೊರಗಡೆಯ ಬ್ಯೂಟಿ ತಂದು ಇಲ್ಲಿ ರಾಯಭಾರಿ ಮಾಡಿ ಕನ್ನಡಿಗರ 6 ಕೋಟಿ ಹಣವನ್ನು ಅವ್ರಿಗೆ ಕೊಡಬೇಡಿ. ಅದೇ 6 ಕೋಟಿ ಹಣವನ್ನು ಕನ್ನಡದ ಮಕ್ಕಳಿಗೆ ಹಂಚಿರಿ. ಆ ಕನ್ನಡದ ಮಕ್ಕಳು ಭಾರಿ ಪ್ರಾಮಾಣಿಕವಾಗಿ ನಮ್ಮ ಸೋಪು, ನಮ್ಮ
ಪ್ರಾಡಕ್ಟ್ಗಳು ಅಂತ ಹೇಳಿ ಇನ್ನೂ ಚೆನ್ನಾಗಿ ಇಡೀ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುವಂಥ ಶಕ್ತಿ ಅವ್ರಿಗಿದೆ, ಮಾಡ್ತಾರೆ. ಎಂ ಬಿ ಪಾಟೀಲ್ರೇ ಈ ಕಡೆ ಗಮನ ಕೊಡಿ ಅಂತ ಮನವಿ ಮಾಡ್ತೀನಿ.